ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಜಲ್ ಅವರೇ, ನಿಮ್ಗೆ ತುಂಬಾ ಫೇವರೇಟ್ ಸಾಂಗ್ ಯಾವುದು? ಫೇವರೇಟ್ ಅರಗಿಣಿ. ಸೀಕ್ವೆನ್ಸ್ ಯಾವುದು? ನನ್ನ ಫೇವ್ರೆಟ್ ಸಾಂಗ್ ಇಸ್ ಅರಗಿಣಿ. ಅರಗಿಣಿ. ಓಕೆ. ಎಸ್, ಫೇವ್ರೆಟ್ ಸೀನ್ ನನಗೆ ಇವ್ರದ್ದು ಅದೇ ಇಂಟರ್ವಲ್ ಫೈಟ್ ನನಗೆ ತುಂಬ ಇಷ್ಟ ಆಯಿತು. ಅವ್ರು ಪರ್ಫಾರ್ಮ್ ಮಾಡಿರೋ ರೀತಿ ಆ್ಯಂಡ್ ಅದೇ ಎಲ್ಲ ಆ್ಯಡ್ ಆನ್ ಆಯ್ತಲ್ವ, ಅದು ಮ್ಯೂಸಿಕ್ ಅದು ಇದೆಲ್ಲ, ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಬೇರೆ ಮಯೂರ್ ಸರ್ದು ಕೆಲವು ಸೀನ್ಸ್ ತುಂಬ ಇಷ್ಟ ಆಯಿತು. ಸೊ ಲಾಟ್ ಆಫ್ ಸೀನ್ಸ್ ಐ ಗೆಸ್. ನನಗೆ ನನ್ನೊಂದು ಸೀನ್ ಇಷ್ಟ ಆಗಿತ್ತು, ಬಟ್ ಅದು ಫಿಲ್ಮಲ್ಲಿ ಇಲ್ಲ, ಸೊ ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಅದನ್ನ ಕಟ್ ಮಾಡಿದಾರ? ಪ್ರತಿಯೊಬ್ಬರೂ ಪಾಯಿಂಟ್ ಔಟ್ ಮಾಡಿದ್ ಒಂದು ಸೀನ್ ಅಂದ್ರೆ ಶ್ಯಾಮ ಮತ್ತೆ ಸುಜಿತ್ ಒಂದು ಸೀನ್ ಹೌದು ಟೀ ಸ್ಟಾಲ್ ಅಲ್ಲಿ ಹೌದು. ಅವ್ರು ಒಂದೇ ಒಂದು ಮಾತು ಹೇಳೋದು ಅದ್ರಲ್ಲಿ, ವಾಪಸ್ ತಗೊಳೋದು ಅಂದಿರೋ ಮಾತಾಡ್ಬೇಡ. ಅದು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನನಗೆ ಯಾರು ಹೇಳಿದ್ದಾರೆ. ಹೌದಾ? ಅದಕ್ಕೆ ಅಷ್ಟು ಇಂಟೆನ್ಸಿಟಿಯಲ್ಲಿ ಐ ನೋ. ಬಟ್ ಸುಮಾರು ಜನ ಆಕ್ಚುಲಿ ಇನ್ಫ್ಯಾಕ್ಟ್ ರಿಪೋರ್ಟರ್ಸ್ ಅವರೆಲ್ಲ ಬಂದಿದ್ದಾರಲ್ಲ, ತುಂಬಾ ಸೀನಿಯರ್ ರಿಪೋರ್ಟರ್ಸ್, ಅವ್ರೆಲ್ಲ ಮನೆಗೆ ಬಂದಾಗ ಅವರು ಎಲ್ಲರೂ ಆ ಒಂದು ಸೀನ್ನ ತುಂಬಾ ಸತಿ ಪಾಯಿಂಟ್ ಔಟ್ ಮಾಡಿದ್ರು. ನಾನು ಅವತ್ತೇ ಮೆಸೇಜ್ ಮಾಡಿ ಹೇಳಿದೆ, ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ವಿನ್ ಫಾರ್ ಅಸ್. ಅಂದ್ರೆ ಆ ಸೀನಿಯಾರಿಟಿ ಆ ಒಂದು ಏಜ್ ಗ್ರೂಪ್ ಅಲ್ಲಿ ನೋಡ್ತಾರಲ್ಲ, ಆ ಮೋಸ್ಟ್ಲಿ ಆ ಸೀನ್ ನಿಜವಾಗ್ಲೂ ಕನೆಕ್ಟ್ ಆಯ್ತು ಅವರಿಗೆ. ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಅದು ಆಕ್ಚುಲಿ ಆ ಮಾತು. ಇಟ್ಸ್ ವೆರಿ ಟ್ರೂ ಆಲ್ಸೋ ಅಲ್ಲ. ಕೋಪದಲ್ಲಿ ನಾವು ಏನೇನು ಹೇಳ್ಬಿಡ್ತೀವಿ ಆಮೇಲೆ ವಾಪಸ್ ತಗೊಳಕ್ಕಾಗಲ್ಲ. ದೇವರು ತುಂಬಾ ಜನ ಹೇಳ್ತಾರಲ್ಲ, ನಾವೇನಾದ್ರೂ ಅಂದಾಗ ದೇವರು ಒಂದೊಂದ್ಸರಿ ತತಸ್ತು ಅಂದ್ಬಿಡ್ತಾರಂತೆ. ಹೌದು ಹೌದು. ಸೊ ದಟ್ ವಾಸ್ ಆಲ್ಸೋ ಒನ್ ಆಫ್ ನನ್ನ ಫೇವ್ರೆಟ್ ಸೀನ್ಸ್. ಒನ್ ಆಫ್ ದ ನನಗೆ ತುಂಬಾನೇ ಇಷ್ಟ ಆಗಿದ್ದ ಸೀನ್ ಅದು. ಅವರಿಬ್ಬರದ್ದು ಪರ್ಫಾರ್ಮೆನ್ಸ್ ಅದರಲ್ಲಿ, ಜೈ ಮತ್ತೆ ಕಾಜಲ್ ಅವ್ರ ಪರ್ಫಾರ್ಮೆನ್ಸ್ ಅದು ನನಗೆ ತುಂಬಾನೇ ಇಷ್ಟ ಆಯ್ತು. ಇನ್ಫ್ಯಾಕ್ಟ್ ಸಂಗಮ್ ಥಿಯೇಟರ್ ಒಂದು ಫೈಟ್ ಸೀಕ್ವೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಜನ ಹೇಳ್ತಾ ಇದ್ರು, ನನಗೆ ನಮ್ಮ ಎಡಿಟರ್ ಸಾಹೇಬ್ರು ನೋಡ್ಕೊಂಬಂದು ನಮ್ಗೆ ಹೇಳಿದ್ದಿಷ್ಟೇ, ಲಿಟ್ರಲಿ ನಮಗೆ ವಿಂಟೇಜ್ ಸುದೀಪ್ ಅವ್ರು ನೋಡ್ದಂಗೆ ಆಗುತ್ತೆ ಸಿನಿಮಾ, ನೋಡು ನೀನು ಅಂತ ಹೇಳಿದ್ರು ನಮ್ಮ ಎಡಿಟರ್ ಸರ್. ಯಾಕಂದ್ರೆ ನನಗೂ ಆ ಸಂಗಮ್ ಥಿಯೇಟರ್ ಫೈಟಲ್ಲಿ ನೋಡಿದಾಗ ಸಾಕಷ್ಟು ಸೀಕ್ವೆನ್ಸ್ಗಳಲ್ಲಿ ಸುದೀಪ್ ಸರ್ ನೋಡ್ದಂಗೆ ಆಯ್ತು. ನೀವು ಹಿಂಗೇನೋ ಅನ್ಕೊಂಡು ಹಿಂಗೆ ಅಂತೀರಾ, ಸ್ಮೋಕಿಂಗ್ ಗ್ಲಾಸ್ ಪೀಸ್ ಅನ್ನೋದು, ಸ್ಮೋಕಿಂಗ್ ಸ್ಟೈಲು, ವಾಕಿಂಗ್ ಸ್ಟೈಲು, ಆ ಬೇಸ್ ವಾಯ್ಸು, ಮತ್ತು ಕೆಲವು ಎಕ್ಸ್ಪ್ರೆಷನ್ಸು, ಎಸ್ಪೆಷಲಿ ನಿಮ್ಮದು ಫಸ್ಟ್ ಶಾಟ್ ಪಚ್ಚ ಅಂತ ಕರೆದ ತಕ್ಷಣ ನೀವು ಹಿಂಗೆ ನೋಡ್ತಿರಲ್ಲ ಒಂದು ಸೈಡ್ ವ್ಯೂ ಅಲ್ಲಿ, ಆ ಲುಕ್ಕು. ಹೌದು. ನನಗೆ ಸೊ ನನಗೂ ಅತ್ತೆಗೂ ನನಗೆ ಒಂದಿತ್ತು. ಓಕೆ, ಲೈಕ್ ನನಗೆ ಬಿಕಾಸ್ ನನಗೆ ಹುಚ್ಚ ನೋಡಿದಾಗ ನನಗೆ ಆ ಶಾರ್ಟ್ ಮಾತ್ರ, ನಾನು ಹುಚ್ಚನ ಒಂದು 28-30 ಸತಿ ನೋಡಿರ್ಬೋದು ಥಿಯೇಟರಲ್ಲಿ. ನನಗೆ ಆ ಶಾರ್ಟ್ ಮಾತ್ರ ನನ್ನ ಲೈಫಲ್ಲಿ ಮರೆಯಲ್ಲ. ಅದು ಆ ಹುಡುಗ ಓಡ್ಕೊಂಬರ್ತಾನೆ, ಅವ್ನ ಫ್ರೆಂಡ್ ಓಡ್ಕೊಂಬರ್ತಾನೆ ಕಾರಿಡೋರಲ್ಲಿ, ವೋಟಿಂಗ್ ಆಗಿರುತ್ತೆ, ಎಲೆಕ್ಷನ್ ಗೆದ್ದಿರ್ತಾರೆ, ಓಡ್ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಕಿಚ ಅಂತ ಹೇಳ್ತಾರೆ, ತಿರುಗಿ ಆ ಒಂದು ಶಾರ್ಟ್ ಇದೆ. ಅಂದರೆ ಅವ್ರು ಅದರಲ್ಲಿ ಸಿಗರೇಟ್ ಸೇರ್ತಾರೆ ಅದರಲ್ಲಿ. ಬಟ್ ನನಗೆ ಆ ಶಾರ್ಟ್ ಮಾತ್ರ ನನ್ನ, ಆ್ಯಂಡ್ ಪ್ಲಸ್ ನನಗೇನಂದ್ರೆ ನನ್ನ ಒಂದು ಫಸ್ಟ್ ಸಿನಿಮಾ ಇದು, ನನಗೆ ದಟ್ ವಾಸ್ ಅ ಸೆಂಟಿಮೆಂಟಲ್ ಥಿಂಗ್ ಫಾರ್ ಮಿ. ನಾನು ಸುಮ್ಮನೆ ಅತ್ತೆಗೆ ಹೇಳಿದೆ, ಅತ್ತೆ ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ, ಇಸ್ ಇಟ್ ಅ ಗುಡ್ ಐಡಿಯಾ ಅಂತ. ಶೀ ಲೈಕ್ ಸಾಂಚಿ ತುಂಬಾ ಚೆನ್ನಾಗಿರೋ ಐಡಿಯಾ ಇದು. ನಾನು ಆವಾಗ ಹೋಗಿ ಹೇಳಿದೆ ದೀಪಾವಳಿ, ಆಯ್ತು ದೀಪಾವಳಿ ಈ ಥರ ಒಂದು ಮಾಡಿದ್ರಿ ಅಂತ. ಸರಿ ಓಕೆ ಮಾಡಿ ಅಂತ. ಆ್ಯಂಡ್ ಪ್ಲಸ್ ವಾಟ್ ಎವರ್ ಇಟ್ ಇಸ್, ನನಗೆ ಅಂದರೆ ಅವ್ರಿಗೆ ತೋರಿಸ್ತಾ ಇರೋದು ಒಂದು ಲೈಕ್ ಇಟ್ಸ್ ಮೈ ಲವ್ ಫಾರ್ ಹಿಮ್, ಆ ಒಂದು ಶಾರ್ಟ್ನ ಮತ್ತೆ ರೆಪ್ಲಿಕೇಟ್ ಮಾಡೋದಕ್ಕೆ. ಇನ್ಫ್ಯಾಕ್ಟ್ ರಾಕ್ಲೈನ್ ವೆಂಕಟೇಶ್ ಅವ್ರಿಗೂ ಸುದೀಪ್ ಸರ್ಗೂ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಅದು ಇವತ್ತು ನಿನ್ನೆದಲ್ಲ, ಸುಮಾರು ದಶಕಗಳಿಂದ ಒಂದು ಒಳ್ಳೆ ಬಾಂಡಿಂಗ್ ಇದೆ. ಸೊ ಅದು ಈ ಸಿನಿಮಾದಲ್ಲೂ ಕಾಣುತ್ತೆ. ಹೌದು. ಸೊ ಅವ್ರದ್ದು ನಿಮ್ದೊಂದು ಸೀಕ್ವೆನ್ಸ್ ಇದೆ, ಏನ್ ಕಟ್ಟಕ್ಕೆ ಹೊರಟಿದ್ಯಾ ಅಂದಾಗ ಸಾಮ್ರಾಜ್ಯ ಅಂತೀರ. ಅದೇನೋ ಆ ಡೈಲಾಗ್ ಅದು ಹೇಳ್ತೀನಿ. ಸೊ ರಾಕ್ಲೈನ್ ಸರ್ ಆ ಸೀನಿಗೆ ನಾವು ಯಾರಾದರೂ ಹೊಸೊಬ್ರನ್ನ ಕರ್ಕೊಂಬ, ಹೊಸೊಬ್ರು ಅಂತಲ್ಲ ಬಟ್ ಪರಿಚಯ ಇರೋರು ಯಾರಾದರೂ ಬೇಕೇ ಬೇಕು ಈ ಸೀನಿಗೆ ಅಂತ ಹೇಳಿದಾಗ ನಮಗೆ ಆವಾಗ ಐಡಿಯಾ ಬಂದಿದ್ದಿಲ್ಲ, ರಾಕ್ಲೈನ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದು ಸೀನಿಯಾರಿಟಿ ಇದೆ, ನಾಟ್ ಓನ್ಲಿ ಸಿನಿಮಾದಲ್ಲಿ, ಇಂಡಸ್ಟ್ರಿಯಲ್ಲಿ ಸುಮಾರು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅವರು, ಅವ್ರದ್ದು ರಿಯಲ್ ಲೈಫ್ ಕ್ಯಾರೆಕ್ಟರೇ ಹಂಗಿರೋದು. ಸೊ ಅದು ಅಂತ ಬಂದಾಗ ನಾನು ಒಂದ್ಸತಿ ಕೇಳಿದೆ, ಸರ್ ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ, ಅಂದರೆ ತುಂಬಾ ದೊಡ್ಡ ಸಪೋರ್ಟ್ ಆಗುತ್ತೆ ಸರ್, ನನ್ನ ಮೊದಲನೇ ಸಿನಿಮಾ ನೀವಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿದಾಗ, ಅದರಲ್ಲಿ ಏನಿದೆ ಅಂತ ಹೇಳಿದಾಗ ಆಫೀಸಿಗೆ ಕರ್ಕೊಂಡೋದ್ರು. ಆಫೀಸಲ್ಲಿ ಕೂತ್ಕೊಂಡಾಗ ನಮ್ಗೆ ಒಂದಿಷ್ಟು ಸೀನ್ಸ್ ಆಲ್ರೆಡಿ ಮುಗ್ದಿತ್ತು, ಒಂದು ಶೋ ಲೈಕ್ ಶೋರಿಲೆಲ್ಲ ಮಾಡ್ತೀವಲ್ಲ ಅದಷ್ಟು ಆಗಿತ್ತು, ತೋರಿಸಿದೆ. ನನಗೆ ತುಂಬಾ ಇಷ್ಟ ಆಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಇಮಿಡಿಯೇಟ್ಲಿ, ಆ್ಯಂಡ್ ಅಷ್ಟೇ ಮಾತ್ರ ಅಲ್ಲ, ಅವರು ಬರೀ ಆ ಒಂದು ಸೀನಿಗೆ ಮಾತ್ರ ಅಲ್ಲ, ಬಟ್ ಅದಾದ್ಮೇಲೂ ಮನೆಗೆ ಬಂದು ನಮ್ಮ ಜೊತೆ ಕೂತ್ಕೊಂಡು ನಾವೇನು ರೋಡ್ ಟ್ರಿಪ್ ಮಾಡೋಣಲ್ಲ ಅದಷ್ಟೂ ಅವರೇ ಪ್ಲ್ಯಾನ್ ಮಾಡಿಕೊಟ್ಟಿದ್ದು ನಮಗೆ. ಇಲ್ಲಿಲ್ಲ, ಈ ಸೆಂಟರ್ಸಿಗೆ ಹೋಗಿ, ಈ ಸೆಂಟರ್ಸಲ್ಲಿ ಸಿನಿಮಾ ಚೆನ್ನಾಗಾಗುತ್ತೆ, ಈ ಸೆಂಟರ್ಸಿಗೆ ಹೋಗಿ ಅವ್ರು ಕೂತ್ಕೊಂಡು ಅದಷ್ಟು ನಮಗೆ ಸ್ಕೆಚ್ ಔಟ್ ಮಾಡಿಕೊಟ್ರು. ಆ್ಯಂಡ್ ಪ್ಲಸ್ ಹಿ ಈಸ್ ಆಲ್ವೇಸ್ ಹೆಲ್ಪ್ ಸೋ ಮಚ್, ಸೋ ಮಚ್ ಈಸ್ ಹೆಲ್ಪ್. ಈ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ನಮ್ಮ ಅತ್ತೆಗೂ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಅವ್ರಿಗೂ ಅಷ್ಟು
ಇನ್ಫಾರ್ಮೇಷನ್ ಇರಲಿಲ್ಲ ಅದ್ರ ಬಗ್ಗೆ. ಬಟ್ ನಿಂತ್ಕೊಂಡು ತುಂಬಾ ಹೇಳ್ಕೊಟ್ರು, ಅವ್ರಿಗೂ ತುಂಬಾ ಸಪೋರ್ಟ್ ಮಾಡಿದ್ರು ಅದಕ್ಕೆ. ಸೊ ಆ್ಯಂಡ್ ಪ್ಲಸ್ ಸಿನಿಮಾದಲ್ಲಿ ಮಾಡಿದ್ರು. ಸರ್ ರಾಕ್ಲೈನ್ ಸರ್ ಅಂಥವ್ರದ್ದೆಲ್ಲ ಸಪೋರ್ಟ್ ಸಿಗೋದು ಚಿಕ್ಕ ವಿಚಾರ ಅಲ್ಲ ಸರ್ ನನಗೆ, ಅದು ಬೇರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಇಟ್ಸ್ ಅ ವೆರಿ ವೆರಿ ಬಿಗ್ ಡೀಲ್. ಸೂಪರ್ ಸೂಪರ್.